शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಕಾಲದಲ್ಲಿ ಪರಮಾತ್ಮನ ಈ ಮಂಗಲಮಯವಾದ ಸೃಷ್ಟಿಯಲ್ಲಿ ಆ ಭಗವಂತನ ಅನುಗ್ರಹದಿಂದ ಈ ನರಜನ್ಮ ಬಂದಿರುವುದು. ಪ್ರತಿಯೊಂದು ಜೀವಿಯೂ ಕೂಡ ಕುಂತಾಗ, ನಿಂತಾಗ, ನಡೆಯುವಾಗ, ನುಡಿಯುವಾಗ ಸರ್ವ ಪ್ರವೃತ್ತಿಯಲ್ಲಿಯೂ ಕೂಡ ಕಾಯ ವಾಚ ಮನಸ್ಸ ಶ್ರೀ ಹರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ಅದಕ್ಕೋಸ್ಕರ ಉಣ್ಣುವ ಒಂದು ತುತ್ತು ಅನ್ನವೂ ಕೂಡ ನಮ್ಮೊಳಗಿರುವ ಪರಮಾತ್ಮನಿಗೆ ಅರ್ಪಿಸುತ್ತೇವೆ. ಕಿವಿಯಿಂದ ಕೇಳುವ ಎಲ್ಲಾ ನುಡಿಗಳು ಶ್ರೀ ಹರಿಯ ಮಹಿಮೆಯಿಂದ ಕೇಳುತ್ತಾ, ನಾಲಿಗೆಯಿಂದ ನುಡಿಯುವ ಎಲ್ಲಾ ಪದಗಳು ಶ್ರೀ ಹರಿಯ ಸ್ತುತಿಯಾಗಿ ಮಾರ್ಪಾಡಾಗಬೇಕು. ಅದಕ್ಕೆ ಕೊಡುವ ದಾನವು ಹೇಗಪ್ಪ ಇರಬೇಕೆಂದರೆ, ಕಾಮ ಜನಕನಿಗರ್ಪಿತಂ ಸಮರ್ಪಿತಂ ಮೆನ್ನಿ ದಾನವೇ ಪರಮ ಶ್ರೇಷ್ಠವು ಈ ಜಗದೊಳಗೆ. ದಾನಗಿಂತಲೂ ಸರ್ವಶ್ರೇಷ್ಠವಿಲ್ಲವಯ್ಯ. ದಾನವೇ ಸರ್ವಶ್ರೇಷ್ಠವು ಈ ಜಗದೊಳಗೆ. ಜೈ ಇಂದಿರಾರವರ ಗೋವಿಂದೋ ಗೋವಿಂದ. ಇದಕ್ಕೆ ಮೂಲ ಭಾರತದಲ್ಲಿ ಅಲಿದು ತನ್ನ ಪ್ರಖ್ಯಾತಿಯನ್ನು ಭೂಲೋಕದಲ್ಲಿರಿಸಿ ಸೂರ್ಯ ಚಂದ್ರಾದಿ ಇರುವ ತನಕ ಚಿರಸ್ಥಾಯಿಯಾಗಿ ಮಾಡಿದ ಇವನೇ ದಾನವೀರ ಶೂರ ಕರ್ಣ ಎನಿಸಿಕೊಂಡವನು. ಅಂತಹ ಮಹಾದಾನಿ ಕರ್ಣ ಏನೇನು ದಾನ ಮಾಡಿದ್ದಾನೆ? ದಾನ ಎಂದರೆ ಏನು ಎಂದಾಗ, ದಾನ ಗುಣಶೀಲ, ದಾನದಿಂದ ಬರತಕ್ಕಂಥದ್ದು. ಪರೋಪಕಾರಾರ್ಥಂ ಇದಂ ಶರೀರಂ, ತನ್ನ ಶರೀರವನ್ನೇ ಪರರಿಗೋಸ್ಕರ ಮೀಸಲಾಗಿರಿಸಿದ. ದಾನ ಧರ್ಮ ಗುಣಗಳಿಂದ ಮೆರೆದು ವಿಜಯಿಯಾಗಿ ದಾನವೀರ ಶೂರ ಕರ್ಣ ಎಂಬ ಬಿರುದಾಂಕಿತವನ್ನು ಹೊಂದಿದ ಆ ಮಹಾನೀಯ ಮಾಡಿರ್ತಕ್ಕಂತಹ ದಾನ ಗುಣಗಳು ಈ ಮಾನವನ ಬಾಯಿಂದ ವರ್ಣಿಸಲು ಅಸಾಧ್ಯ. ಅದು ಹೇಗೆ ಸಾಧ್ಯ? ನನ್ನ ನರಮನುಷ್ಯ ಬಂಧುಗಳೇ, ಆ ಮಹಾನೀಯ ಮಾಡಿರ್ತಕ್ಕಂತಹ ಸಾಧನೆಯ ಫಲಗಳು ಸೂರ್ಯ ಚಂದ್ರಾದಿ ಇರುವ ತನಕ ಅಜರಾಮರವಾಗಿದೆ. ಹೇಗೆಂದರೆ, ಜನ್ಮ ಕೊಟ್ಟ ತಾಯಿ ಎಂದು ತಿಳಿದಾಕ್ಷಣ ತನ್ನ ಜನ್ಮದಾತೆಗೋಸ್ಕರ ತನ್ನ ಪ್ರಾಣ ಹರಣವಾದರೂ ಚಿಂತೆ ಇಲ್ಲ. ತಾಯಿಗೆ ಕೊಟ್ಟ ಮಾತನ್ನು ಉಳಿಸಬೇಕೆಂಬ ಭಾವನೆಯಿಂದ ಕೊಟ್ಟ ಭಾರವನ್ನು ಮತ್ತೆ ತೊಡುವುದಿಲ್ಲವೆಂದ. ಆಗ ತಾಯಿ ಅನುಮಾನಿಸಿದಾಗ ಕರ್ಣ ಹೇಳ್ತಾನೆ, ಹೆತ್ತ ಕರುಳಿನ ಬಾಧೆಯ ನಾವಲ್ಲೇ ಪಟ್ಟ ಪಡೆಯಲ್ ಧರ್ಮದಾದಿಯನ್ನು ಬಿಡಲೊಲ್ಲೇ. ಇದೋ ಕೊಡುವ ಭಾಷೆಯ ಬಿಡು ಚಿಂತೆಯ ಜನನೀ ಜನನೀ. ಇದರಿಂದಲೇ ತಾಯಿಯ ಋಣವನ್ನು ತೀರಿಸಿದ ಮಹಾ ಪುಣ್ಯಮೂರ್ತಿಯವನು. ಆಹಾ,
ತನ್ನ ಸಾವು ಬರುತ್ತದೆ ಎಂಬ ವಿಚಾರ ತಿಳಿದಿದ್ದರೂ ಕೂಡ ದೇವೇಂದ್ರನ ಕುತಂತ್ರಕ್ಕೆ ಮಾರು ಹೋಗಿ ತನ್ನ ದೇಹದೊಳಗೆ ಇರ್ತಕ್ಕಂತಹ ಅಮೃತ ಕಲಶವನ್ನೇ ಕಿತ್ತು ದಾರೆರೆದ ಮಹಾ ಪುಣ್ಯಜೀವಿ. ಯಾರಿಗೂ ಅಗೋಚರವಾಗಿ ಕಾಣದಿರ್ತಕ್ಕಂತಹ ಆ ಕರ್ಣಕುಂಡಲವನ್ನೇ ದಾನವಾಗಿ ನೀಡಿದ ಇವ ಕೃಷ್ಣ ಎಂದು ಅವನಿಗೆ ಅರಿವಿತ್ತು. ಇದಕ್ಕಿಂತ ಶ್ರೇಷ್ಠ ಧರ್ಮ ಇನ್ನೇನು ಬೇಕಾಗಿದೆ? ಪರಮಾತ್ಮ, ನೀನು ನನ್ನವನು, ದಾನ ರೂಪಿಯಾಗಿ ನನ್ನಲ್ಲಿ ದಾನ ಕೇಳಲಿಕ್ಕೆ ಬಂದಿದ್ದೀಯಾ? ಕೃಷ್ಣಾರ್ಪಣಮಸ್ತು. ತನ್ನ ಎದೆಯನ್ನೇ ಛೇದಿಸಿ ಕೃಷ್ಣನ ಪಾದಾರವಿಂದಕ್ಕೆ ತನ್ನ ಕರ್ಣಕುಂಡಲವನ್ನು ದಾರೆರೆದ ಪುಣ್ಯಜೀವಿ. ಪರೀಕ್ಷಿಸುವ ಸಲುವಾಗಿ ಒಂದು ಸಣ್ಣ ಬಾಲಕಿಯ ವೇಷದಲ್ಲಿ ಬಂದು ತುಪ್ಪ ಮಾರುವ ದೃಷ್ಟಿಯನ್ನು ಹೊಂದಿ ಆ ಕಡೆಯಿಂದ ಬರುವಾಗ ಈತ ಹೋಗುತ್ತಿದ್ದ ಮಾರ್ಗದಲ್ಲಿ ಮದ್ಯ ಸಿಕ್ಕಿ ಆ ತುಪ್ಪದ ಗಿಂಡಿ ಕೆಳಗಡೆ ಬಿದ್ದು ಭೂಮಿ ಸೇರಿ ಹೋಯಿತು. ಈ ಕೆಳಗಡೆ ಬಿದ್ದ ತುಪ್ಪವನ್ನು ನೋಡಿದ ಆ ಮಗು, ಇಲ್ಲ, ಬೇಡ ಬೇಡ, ನನಗೆ ನನ್ನ ತುಪ್ಪ ಬೇಕು, ನಮ್ಮ ಅಪ್ಪ ಅವ್ವ ಬೈತಾರೆ ಎಂದಾಗ, ನಾನು ಬೇರೆ ತುಪ್ಪ ಕೊಡಿಸ್ತೀನಿ ಎಂದರು. ಇಲ್ಲ, ಅದು ಸಾಧ್ಯವಿಲ್ಲ, ನನಗೆ ನನ್ನ ತುಪ್ಪ ಬೇಕು ಎಂದಾಗ ಭೂಮಿಯನ್ನೇ ಮೆಟ್ಟಿ ತನ್ನ ಮುಷ್ಟಿಯಿಂದ ಹೊರೆದು ಭೂಗತವಾಗಿರ್ತಕ್ಕಂತಹ ತುಪ್ಪವನ್ನೇ ಹಿಂಡಿ ದಾನವಾಗಿ ಕೊಟ್ಟ ಮಹಾನೀಯ. ಇಂತಹ ಅದೆಷ್ಟೋ ಅಮರ ಕಥೆಗಳು ನಮ್ಮ ಭಾರತದಲ್ಲಿವೆ. ಅದರಲ್ಲೂ ಕರ್ಣನ ಪರವಾಗಿ ನಿಂತಿವೆ. ಬಂಧುಗಳೇ, ಭಕ್ತಿಗಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿಲ್ಲ. ಭಕ್ತಿಯೊಂದೇ ಮುಕ್ತಿ ಸಾಧನ. ನೀವೆಲ್ಲ